ಎಲ್ಲರಿಗೂ ನಮಸ್ಕಾರ. ನಾನು ಅಬ್ದುಲ್ ಲತೀಫ್ ಎಸ್.ಎಂ. ಜಾಗೀರ್ದಾರ್, ವಿಲೇಜ್ ಫಿರೋಜಾಬಾದ್, ತಾಲೂಕು ಜಿಲ್ಲಾ ಕಲಬುರಗಿ, ಕರ್ನಾಟಕ ರಾಜ್ಯ. ನಾನು ಸಾರ್ವಜನಿಕರಿಗೆ ನಾನು ಎಲ್ಲರೂ ಒಂದಾಗಿ ಅಂಥದ್ದು ಒಂದು ವಿಷಯಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಿಡುಗಡೆ ಮಾಡಬೇಕಂಥೇಳಿ ನಾನು ಇದು ಒಂದು ಸಂದೇಶವನ್ನು ಕಳಿಸ್ತೀನಿ. ದಯವಿಟ್ಟು ನಮ್ಮ ಸಂದೇಶಕ್ಕೆ ಗಮನ ಹರಿಸಿ ಇದರ ಬಗ್ಗೆ ಏನಪ್ಪ ಅಂತಂದರೆ ಎಲ್ಲರೂ ಏನಪ್ಪ ಅಂದರೆ ಅಣ್ಣ ತಮ್ಮ ಆಗಿರುವ ಸಲುವಾಗಿ ಸಂದೇಶ ಬಿಡ್ತಾ ಇದ್ದೀನಿ. ನಮ್ಮ ದೇಶದ ಸಾರ್ವಜನಿಕರಿಗೆ, ಗಣ್ಯರಿಗೆ, ಹಿರಿಯರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ನನ್ನ ವತಿಯಿಂದ ಮತ್ತು ನಮ್ಮ ದೇಶದ ಎಲ್ಲ ಸಾಮಾನ್ಯ ವರ್ಗ ವತಿಯಿಂದ ನಾನು ಎಲ್ಲರಿಗೆ ನಮಸ್ಕಾರವನ್ನು ಸಲ್ಲಿಸಿ, ನನಗೆ ತಿಳಿದಂಥ ಒಂದು 4 ಶಬ್ದವನ್ನು ಈ ಸಾರ್ವಜನಿಕ ಒಂದು ಸಂದೇಶವನ್ನು ನನ್ನ ವತಿಯಿಂದ ಕಳಿಸ್ಬೇಕನ್ನೋ ಉದ್ದೇಶದಿಂದ ಈ ಸೋಷಿಯಲ್ ಮೀಡಿಯಾ ವತಿಯಿಂದ ನಾನು ಒಂದು ವಿಡಿಯೋವನ್ನು ಪ್ರಕಟ ಮಾಡ್ತಾ ಇದ್ದೇನೆ. ಮಾನ್ಯರೇ, ಇವತ್ತಿನ ದಿನದಲ್ಲಿ ನಮ್ಮ ದೇಶದಲ್ಲಿ ಎಲೆಕ್ಷನ್ಗೋಸ್ಕರವಾಗಿ ರಾಜಕೀಯ ವ್ಯಕ್ತಿಗಳು, ಕೆಲವು ರಾಜಕೀಯ ವ್ಯಕ್ತಿಗಳು, ಕೆಲವು ಜನರು ಒಂದು ಜಾತಿಯಿಂದ ಒಂದು ಜಾತಿಗೆ ಒಬ್ಬರಿಗೊಬ್ಬರು ಏನಪ್ಪ ಅಂದರೆ ವಿಷ ಬೀಜ ಅಂತ ಶಬ್ದಗಳು ಆಡ್ತಾ ಇದ್ದಾರೆ. ನಾವು ಸಾಮಾನ್ಯ ಜನರಿಗೆ ಎಲ್ಲರಿಗೂ ಕೈ ಮುಗಿದು ಹೇಳ್ತೀನಿ, ನಾವು ಎಲ್ಲರೂ ನಮ್ಮ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಮರಾಠ, ಜೈನ್ ಎಲ್ಲರೂ ಅಣ್ಣ ತಮ್ಮಗೆ ಜೀವನ ಮಾಡ್ಕೋತಾ ಬಂದೀವಿ. ಈಗಲೂ ನಮ್ಮಲ್ಲಿ ಯಾವುದು ಭೇದ ಇಲ್ಲ. ಸಾಮಾನ್ಯ ಜನರ ಬಳಿ ಯಾರ ಬಲ್ಲಿನೂ ನಮ್ಮಲ್ಲಿ ಭೇದ ಭಾವನ ಇಲ್ಲ, ಜಾತಿ ಭೇದ ಇಲ್ಲ, ಮತ್ತೊಂದು ಭೇದ ಇಲ್ಲ. ನಾವು ಅಣ್ಣ ತಮ್ಮನೇ ಇದ್ದಂಗಿದ್ದೀವಿ. ಈಗಲೂ ಮೊದಲು ಹಿಂದೆ ಇದ್ದೀವಿ, ಈಗಲೂ ಮುಂದೆ ನಾವು ಅಣ್ಣ ತಮ್ಮಗೆ ನಾವು ಇರಬೇಕು. ಯಾವುದು ಭೇದ ತಿಳ್ಕೊಬಾರ್ದು. ಯಾಕಂತಂದರೆ ಇವತ್ತು ಯಾಕೆ ಹೇಳೋದು ಅವಶ್ಯಕತೆ ಅಂತಂದರೆ, ಕೆಲವು ಜನರು ತಮ್ಮ ಒಟ್ಟಿಗೆರೆ ಆಗಿ ಹೇಳ್ತಾರೆ, ಯಾಕೆ ಗೊತ್ತಿಲ್ಲ. ಈ ರಾಜಕೀಯ ವ್ಯಕ್ತಿಗಳು ಪದೇ ಪದೇ ಬರೀ ಒಂದು ಮುಸ್ಲಿಂ ಒಂದು ಸಮುದಾಯಕ್ಕೆ, ಮುಸ್ಲಿಂ ಕಾಸ್ಟ್ಗೆ ಒಂದು ಟಾರ್ಗೆಟ್ ಮಾಡಿ ಆ ಮುಸ್ಲಿಮ್ಗೆ ಒಂದು ಕಡೆಯಾಗಿ ಮಾಡಬೇಕು, ಉಳಿದೆಲ್ಲ ಜಾತಿ ಕಡೆಯಾಗಿ ಮಾಡ್ಬೇಕನ್ನೋ ಉದ್ದೇಶದಿಂದ. ಪಾಪ ಮುಸ್ಲಿಮರು ಯಾವ ಮುಸ್ಲಿಮರ ಬಳಿ ಯಾವುದು ಉದ್ದೇಶ ಇಲ್ಲ. ರಾಮ ಮಂದಿರ ಉದಾಹರಣೆ, ನಾನು ಒಬ್ಬ ಮುಸ್ಲಿಂ, ನಾ ಮನ್ಸಾಪುರ್ಲಿನ ಪರಮಾತ್ಮನ ಸಾಕ್ಷಿ ಮಾಡಿ ಹೇಳ್ತೀನಿ, ರಾಮ ಮಂದಿರ್ಗೆ ಉದ್ಘಾಟನೆ, ರಾಮ ಮಂದಿರ ಒಂದು ಆಗಿದ್ದಕ್ಕೆ ನಮಗೆ ಸಂತೋಷ ಅದ. ನಮ್ಮ ಮನಸ್ಸಿಗೆ ಯಾವುದು ಏನೂ ಇಲ್ಲ. ನಮ್ಮಲ್ಲಿ ಇದೇ ರೀತಿಯಿಂದ ನಮ್ಗೆ ಎಲ್ಲ ಮುಸ್ಲಿಮ್ಗಳು ಅದೇ ಅದ ಅಂತ ತಿಳ್ಕೊತೀನಿ. ಯಾಕಂತಂದರೆ ಅದು ಏನು ಎಲ್ಲರೂ ಭಕ್ತಿ ಭವನದಿಂದ ನಾವು ಯಾವ ದೇವರಿಗೆ ನಾವು ಭಕ್ತಿ ಇಟ್ಕೋತೀವಿ, ಎಲ್ಲರೂ ಆ ದೇವರ ಪ್ರಕಾರ ನಡ್ಕೋಬೇಕು, ಅದೇ ಸಂತೋಷ. ಇದು ಮಾನವ ಧರ್ಮ. ನಾವು ಮಾನವ ಧರ್ಮಕ್ಕೆ ಹಾನಿ ಆಗಲಾರದಂತೆ ನಾವು ನಡ್ಕೋಬೇಕು. ಒಂದು ಜಾತಿಲಿಂದ ಇನ್ನೊಂದು ಜಾತಿಗೆ ವೈಮನಸ್ ಮಾಡೋಂಥ, ಒಬ್ರಿಗೊಬ್ಬರು ಭೇದ ಭಾವನ ಮಾಡಿಕೊಂಡು ಒಬ್ಬರೊಬ್ಬರಿಂದ ಏನಪ್ಪ ಅಂತಂದರೆ ಒಂದು ಕೆಟ್ಟ ದಾರಿ ತುಳಿಯೋಂಥ ಅದು ಮಾತುಲಿಂದ ಏನಂತಂದರೆ ಒಂದು ವಿಷ ಬೀಜ ಬಿದ್ದಂಗೆ ಆಗ್ತಾರೆ, ಅಮಾಯಕರಿಗೆ ಬಲಿ ಕೊಟ್ಟಂಗೆ ಆಗ್ತದ. ಎಲ್ಲ ಜಾತಿ ಒಳಗೆ ಎಲ್ಲರ ಬಲಿ ಯಾವಾಗ ಎಲ್ಲರೂ ಅಮಾಯಕರಿಗೆ ನಮ್ಗೆ ಹಿಡ್ಕೊಂಡೆ. ನಾವು ಅಮಾಯಕರಿಗೆ ಏನಪ್ಪ ಅಂತಂದರೆ ಕೈ ಮುಗಿದು ಎಲ್ಲ ರಾಜಕೀಯ ಕೆಲವು ವ್ಯಕ್ತಿಗಳು ಏನಿದು ಮಾತಾಡ್ತಾರೆ, ಕೈ ಮುಗಿದು ಹೇಳ್ತೀನಿ, ಇದು ಆಡ್ಕೊತ ಹೋಗ್ಬೇಡ್ರಿ. ನೀವು ರಾಜಕೀಯದಾಗ ಆ ಪಕ್ಷದವ್ರಿಗೆ ಈ ಪಕ್ಷದಾಗ ನೀವು ಒಬ್ಬರಿಗೊಬ್ಬರು ಅನ್ರಿ ಬೇರಿ, ಅವ್ರಿಗಿಲ್ಲ ನೀವು ಆಡ್ರಿ, ನಿಮ್ಗಿಲ್ಲ ಅವ್ರು ಆಡ್ಲಕ್ಕ, ನೀವು ಏನೇನೇ ಮಾಡ್ಕೊಂಡು ಹೋಗ್ರಿ. ಆದರೆ ನಮ್ಮ ದೇಶದ ಸಾಮಾನ್ಯ ಜನರ ಅಮಾಯಕರಿಗೆ ಬಲಿ ಕೊಡುವಂಥದ್ದು, ದಾರಿ ಮೇಲೆ ಮಂದಿ ಲಕ್ಷ ಹೋಗೋ ಅಂಥ ಕೆಲಸ ಮಾಡಬೇಡ ಅಂತೇಳಿ ನಿಮ್ಗೆ ಕೈ ಮುಗಿದು ಮನವಿ ಮಾಡ್ತೀನಿ. ಈ ರಾಜಕೀಯ ವ್ಯಕ್ತಿಗಳಾಗಲಿ ನಮ್ಮ ದೇಶದಲ್ಲಿ ನಾವು ದೊಡ್ಡವ್ರನ್ನ ತಿಳ್ಕೊತೀವಿ, ಯಾರಿಗೆ ದೊಡ್ಡವ್ರು ತಿಳ್ಕೊನು ಅವ್ರಕಿನ್ನ ನಾನು ಹೆಚ್ಚಿಗೆ ನಮ್ಮ ದೇಶದ ಎಲ್ಲ ಜಾತಿ ಮುಖಂಡರಿಗೆ, ಎಲ್ಲ ಧರ್ಮದ ಗುರುಗಳಿಗೆ, ಎಲ್ಲ ಪಂಡಿತರಿಗೆ, ಮೌಲ್ಯಗಳಿಗೆ ನಾನು ಎಲ್ಲರೂ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ತಮ್ಮ ಒಂದು ಕಾಷ್ಟದ ಏನಪ್ಪ ಅಂದರೆ ತಮ್ಮ ಭಕ್ತರಿಗೆ, ತಮ್ಮ ಶಿಷ್ಯರಿಗೆ ಒಂದು ಮಾನವ ಧರ್ಮದ ಮಾರ್ಗ ತೋರಿಸಿ ಶಾಂತಿ ಕಾಪಾಡೋಂಥ ಬೋಧವೇನಪ್ಪ ಅಂತಂದರೆ ಕೊಡ್ಬೇಕಂತ ಹೇಳಿ ನಾನು ಮನವಿ ಕೊಡ್ತೀನಿ. ಇನ್ನು ಒಂದು ಎಲ್ಲ ದೇಶದ ನಮ್ಮ ಸಾಮಾನ್ಯ ಎಲ್ಲ ಕಾಷ್ಟದವರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ನಾವು ಈ ಕಿಡಿಗೇಡಿ ಮಾತು ಹೇಳೋ ಅಂಥದ್ದು ಮಾತಿನಾಗ ನಾವು ಬರಬಾರ್ದು.
ಅವ್ರ ಮಾತಿಗೆ ಬಲೆ ಆಗಬಾರ್ದು. ಅವ್ರ ಮಾತಿನಾಗ ನಾವು ಹೋಗ್ಕೇಸಂದ್ರೆ ನಮ್ಮ ಕಾಲ ಮೇಲೆ ನಾವು ಕಾಲು ಹಿಕ್ಕೊಂತ ಕೆಲಸ ಮಾಡಬಾರ್ದು. ಇವಾಗ ನೋಡ್ರಿ ನಾವು ಎಲ್ಲರೂ ಅಣ್ಣ ತಮ್ಮ, ಬೆಳಿಗ್ಗೆ ಎದ್ರೆ ನಾವು ಆ ಎಲ್ಲ ಜಾತಿಯವ್ರು ಕೂಡಿ ಅಣ್ಣ ತಮ್ಮ ಇದ್ದಂಗೆ ಇರ್ತೀವಿ. ಎಲ್ಲೇನು ಹೋಟೆಲ್ದಾಗ ಒಂದು ಥೋಲಿ ಊಟ ಮಾಡ್ತೀವಿ, ಒಂದು ಕಂಪ್ನಿಯಾಗ ಕೆಲಸ ಮಾಡ್ತಾರಂದ್ರೆ ಎಲ್ಲರೂ ಕೂಡಿ ಒಂದು ಥೋಲಿ ಊಟ ಮಾಡ್ತಾರ. ಅದ್ರಾಗ ಎಲ್ಲ ಜಾತಿಯವ್ರು ಇರ್ತಾರ. ಒಂದು ಕೃಷಿ ಜಮೀನಲ್ಲಿ ಕೆಲಸ ಮಾಡ್ತಾರೆ ಎಲ್ಲರೂ ಕೂಡಿ ಆ ಮಧ್ಯಾಹ್ನ ಸಮಯದಲ್ಲಿ ಎಲ್ಲರೂ ಕೂಡಿ ಎಲ್ಲ ಜಾತಿಯವ್ರು ಕೂಡಿ ಊಟ ಮಾಡ್ತಾರ. ಒಂದು ವ್ಯಾಪಾರದಾಗ ನೋಡ್ರಿ, ಮಾರ್ಕೆಟ್ದಾಗ ನೋಡ್ರಿ, ಎಲ್ಲರೂ ಕೂಡಿ ಮಾಡ್ತಾರೆ. ನಮ್ಮಲ್ಲಿ ಯಾವುದೇ ಭೇದ ಇಲ್ಲ. ಆದರೆ ಇವ್ರು ತಮ್ಮ ಸ್ವಾರ್ಥಕ್ಕಾಗಿ ಏನಂತಂದ್ರೆ ಆ ಜಾತಿನಿಂದ ಈ ಜಾತಿ, ಈ ಜಾತಿನಿಂದ ಆ ಜಾತಿಗೆ ಏನಪ್ಪಾ ಅಂತಂದ್ರೆ ವೈಮನಸ್ಸು ಹುಟ್ಟಿಸಿ ಅವ್ರ ತಲೆ ಒಳಗೆ ಅವ್ರ ಮನಸ್ಸಿನ ಏನು ಬೀಜ ಬಿತ್ತ ಅಂಥದ್ದು, ವಿಷ ಬೀಜ ಬಿತ್ತ ಅಂತ ಕೆಲವು ಜನರು ಏನು ಮಾತಾಡ್ತಾರ. ಕೆಲವು ಜನರು, ಎಲ್ಲರೂ ಇಲ್ಲ, ಎಲ್ಲರೂ ಚಲೋ ಅಲ್ಲ. ಆ ಮಾತನಾಗ ನಾವು ಹೋಗಬಾರ್ದು. ಅವ್ರ ಪಾಪ ಹೇಳೋ ಧರ್ಮ ಅದ, ಅವ್ರ ಕೆಲಸ ಅದ, ಅದೊಂದು ವ್ಯಾಪಾರ ಅದ ರಾಜಕೀಯದು. ಅವ್ರ ಬಿಸ್ನೆಸ್ ಅದ, ಬಿಸ್ನೆಸ್ ಮಾಡ್ಕೊಂಡು ಅವ್ರ ಬಿಸ್ನೆಸ್ದಾಗ ನಾವು ಸಾಮಾನ್ಯ ಜನರು ಯಾರೂ ಅದ್ರಾಗ ಬಲಿಯಾಗಬಾರ್ದು ಅಂಥೇಳಿ ನಾವು ಎಲ್ಲ ಕಾಷ್ಟದವ್ರಿಗೆ ಇವತ್ತು ಮುಂದಿನ ದಿನ ಇನ್ನು ಸಂಕ್ರಾಂತಿ ಹಬ್ಬ ಬರ್ತದೆ. ಒಂದು ಒಳ್ಳೆ ದೊಡ್ಡ ಹಬ್ಬ. ಈ ಹಬ್ಬ ಏನಪ್ಪ ಅಂದ್ರೆ ನಾವು ಎಲ್ಲರೂ ಕೂಡಿ ಆಚರಣೆ ಮಾಡಮು. ಹಿಂದ ನಾವು ನೋಡ್ತೀವಿ ಹಮೇಶ ಎಲ್ಲ ಏನಪ್ಪ ಅಂದ್ರೆ ಎಲ್ಲ ಹಬ್ಬದಾಗ ಎಲ್ಲ ಮುಸ್ಲಿಂ ಹಿಂದೂ ಎಲ್ಲರೂ ಕೂಡಿ ಇವ್ರ ಹಬ್ಬದಾಗ ಅವ್ರು ಹೋಗ್ತಾರೆ, ಅವ್ರ ಹಬ್ಬದಾಗ ಇವ್ರು ಹೋಗ್ತಾರೆ. ಇವ್ರ ಬಳಿ ಏನೂ ಇಲ್ಲ, ಇವ್ರು ಚಲೋ ಅನ. ಪಾಪ ಚಲೋ ಇದ್ದವ್ರಿಗೆ ಯಾಕೆ ಖರಾಬ್ ಮಾಡ್ತೀರಿ? ಸಣ್ಣ ಕೂಸಿಗೆ ಕುತ್ತಿಗೆ ಬತ್ತಂಗೆ ಕೈ ಮುಗಿದು ಹೇಳ್ತೀನಿ. ಇದಾಗ ಯಾರೇನಪ್ಪ ಅಂದ್ರೆ ಇಂಥ ಮಾಡೋರು ಏನಪ್ಪ ಅಂತಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಈ ಕೆಲಸ ಮಾಡಬೇಡ್ರಿಯಪ್ಪ, ನೀವು ಎಲ್ಲ ಏನಪ್ಪ ಅಂದ್ರೆ ಕನ್ಕರ್ ಮಾಡ್ರಿ, ಇದು ಕೆಲಸ ಚಲೋ ಇಲ್ಲ, ಇದು ಪಾಪದ ಕೆಲಸ ಅದ, ಪಾಪದ ಕೆಲಸ ಮಾಡಬೇಡ್ರಿ, ಪುಣ್ಯದ ಕೆಲಸ ಮಾಡ್ರಿ, ಪುಣ್ಯ ಸಿಗ್ತದ, ನಿಮ್ಮ ಮಕ್ಕಳಿಗೆ ಪುಣ್ಯ ಸಿಗ್ತದ. ಪಾಪ ಮಾಡಿದವ್ರು ಯಾರು ಉಳಿಯಂಗಿಲ್ಲ. ಈ ಏನಪ್ಪ ಅಂದ್ರೆ ಇಡೀ ಜಗತ್ತಿಗೆ ಪರಮಾತ್ಮ ಒಬ್ಬನೇ. ಪರಮಾತ್ಮ ಅಂದ್ರೆ ಅವನೇ, ಭಗವಾನ್ ಅಂದ್ರೆ ಅವನೇ, ಅಲ್ಲ ಹೆಸರು ಅವನೇ, ಪರಮಾತ್ಮ ಅಂದ್ರೆ ಅವನೇ, ಅಲ್ಲ ಅಂದ್ರೆ ಅವನೇ, ಖುದಾ ಅಂದ್ರೆ ಅವನೇ, ಎಲ್ಲ ಹೆಸರು ಅವನೇ. ಇಡೀ ಜಗತ್ತು ಒಬ್ಬನೇ ಪರಮಾತ್ಮ ಅನ. ನಾವು ಎಲ್ಲರೂ ಏನಪ್ಪ ಅಂದ್ರೆ ಆ ಪರಮಾತ್ಮ ನೆನ್ತೀವಿ. ನಾವು ಎಲ್ಲರೂ ಪರಮಾತ್ಮ ಮಕ್ಕಳಿವಿ. ನಾವು ಪರಮಾತ್ಮ ಮಕ್ಕಳಾಗಿ ಆಗಬೇಕು. ನಾವು ಈ ನಮ್ಮ ದೇಶದ ಹಿಂದೂಸ್ತಾನ ಧರ್ತಿ ಮಾತಾದ ಮಕ್ಕಳು ನಾವು. ಹೊಸ ಮಂದಿ ಇಲ್ಲಿ ಹಿಂದೂ ನಮ್ಮ ದೇಶದಲ್ಲಿ ಎಷ್ಟು ಮಂದಿ ಇಲ್ಲ. ನಾವು ನಮ್ಮ ದೇಶದ ಭೂಮಿ ಮಕ್ಕಳು. ನಾವು ಭೂಮಿ ತಾಯಿ ಮಕ್ಕಳು, ಒಂದೇ ತಾಯಿ ಮಕ್ಕಳಾಗಿ ನಾವು ಜೀವನ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ನಾನು ಒಂದು ಕೈ ಮುಗಿದು ವಿನಂತಿ ಮಾಡ್ತೀನಿ. ನಾವು ಎದ್ರಾಗ ಏನೂ ಹೊರಬಾರ್ದು. ಈ ರೀತಿ ನಮ್ಮ ದೇಶ ಶಾಂತಿ ಆಗಬೇಕು. ರಾಮ ಮಂದಿರ ಉದ್ಘಾಟನೆ ಆಗಬೇಕು. ರಾಮ ಮಂದಿರ ಉದ್ಘಾಟನೆ ಶಾಂತಿ ರೀತಿಯಿಂದ ಒಳ್ಳೇದಾಗಲಿ ಅಂಥೇಳಿ ನಾವು ಎಲ್ಲರೂ ಬೇಡ್ಕೊಮು. ಈಗ ರಾಮ ಮಂದಿರ ಕಮಿಟಿ ಇದ್ದವರು ಈಗ ಮುಸ್ಲಿಂ ಮೌಲ್ವಿಗಿರು ಅವ್ರು ಆಹ್ವಾನ ಮಾಡಿದ್ರೆ ಅವರು ಅದ್ರಾಗ ಭಾಗಿಯಾಗ್ತಾರ, ಮುಸ್ಲಿಂ ಮಂದಿನೂ ಭಾಗಿಯಾಗ್ತಾರ. ಯಾರೂ ಅಲ್ಲನಂಗಿಲ್ಲ, ಎಲ್ಲರೂ ಸಂತೋಷರ. ನಮ್ಮ ಮನಸ್ಸಿಗೂ ಖುಷಿ ಅದ, ಯಾರಿಗೇನೂ ಇಲ್ಲ. ಸೋಮಿಯವರು ಒಟ್ಟಿಗಾಗಿ ತಮ್ಮ ವ್ಯಾಪಾರ ಮಾಡ್ತಾರ. ಆ ವ್ಯಾಪಾರದಾಗ ನಾವು ಹೋಗೋದು ಬೇಡ ಅಂಥೇಳಿ ಇನ್ನೊಮ್ಮೆ ಏನಪ್ಪ ಅಂದರೆ ನಮಗೆಲ್ಲ ನಮ್ಮ ದೇಶದೇನಪ್ಪ ಅಂದರೆ ಎಲ್ಲ ಸಾಮಾನ್ಯ ಜನರಿಗೆ, ಹಿರಿಯವ್ರಿಗೆ, ಬುದ್ಧಿವಂತರಿಗೆ ಕೈ ಬೇಕು ವಿನಂತಿ ಮಾಡ್ತೀನಿ. ನಾವು ಎಲ್ಲರೂ ಒಂದೇ ಅಣ್ಣ ತಮ್ಮ ಆಗಿರ್ಬೇಕಂತ ಹೇಳಿ ನಮಗೆ ವಿನಂತಿ ಮಾಡ್ಕೊತೀನಿ. ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.